ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಯುವ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಯು ವೆಜಿಟೇಬಲ್ ಪಲಾವ್ ಆಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಇದನ್ನು ಹೇಗೆ ಮಾಡೋಣ ಅಂತ ನೋಡೋಣ. ಇವಾಗ ಒಂದು ಪಾತ್ರೆಯಲ್ಲಿ ಕಾಲಿಫ್ಲವರನ್ನು ಬಾಯ್ಲ್ ಮಾಡಿ ತೆಗೆದುಬಿಡೋಣ. ಬಾಯ್ಲ್ ಯಾಕಂದರೆ ಒಳಗಡೆ ಕೀಟ ಎಲ್ಲ ಇರುತ್ತೆ, ಅದು ಡೈ ಆಗಬೇಕು, ಇಲ್ಲದ್ರೆ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಕಟ್ ಮಾಡಿದಂಥ ಆನಿಯನ್ ಉದ್ದಾಗಿ, ಮತ್ತು 4ರಿಂದ 5 ಕಟ್ ಮಾಡಿದಂಥ ಮೆಣಸಿನಕಾಯಿ, ಮತ್ತು ಸ್ವಲ್ಪ ಬೀನ್ಸು, 6ರಿಂದ 7 ಬೀನ್ಸು, ಮತ್ತು ಪೀಲ್ ಮಾಡಿ ತಗೊಂಡಂಥ ಕ್ಯಾರೆಟು, ಮತ್ತು 1 ಪೊಟ್ಯಾಟೊ, ಅದನ್ನು ಸ್ಮಾಲ್ ಪೀಸಸ್ ಕಟ್ ಮಾಡ್ಕೊಳ್ಳಿ, ಮತ್ತು ಸ್ವಲ್ಪ ಬಟಾಣಿ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಪೇಸ್ಟ್ ಮಾಡಿದಂತಹ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್, ಮತ್ತು ಕಾಲಿಫ್ಲವರ್ ಬಾಯ್ಲ್ ಮಾಡ್ಕೊಂಡಿದ್ದ ಕಾಲಿಫ್ಲವರ್, ಮತ್ತು ಸ್ವಲ್ಪ ಸ್ಪೈಸಸ್, ಆಮೇಲೆ 1 ಬಟ್ಲ ಸೋನಾ ಮಸೂರಿ ಅಕ್ಕಿಯನ್ನು ತಗೊಳ್ಳೋಣ. ಬನ್ನಿ ಇವಾಗ ಪ್ರೊಸೆಸ್ ಮಾಡೋಣ. ಇವಾಗ ಒಂದು ಕುಕ್ಕರಲ್ಲಿ 1 ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ತಗೊಂಡಂಥ ಸ್ಪೈಸಸನ್ನು ಹಾಕ್ಕೊಳ್ಳೋಣ. ಸ್ಪೈಸಸ್ ಹಾಕಿ ಸ್ವಲ್ಪ ಈ ಥರ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಂಬಾ ಪಲಾವ್ ಸ್ಪೈಸಸ್ ಸ್ವಲ್ಪ ಸ್ಪೈಸಿ ಆಗಿಬಿಡುತ್ತೆ. ಮತ್ತು ಉದ್ದುದ್ದನಾಗಿ ಇದರಲ್ಲಿ ಕಟ್ ಮಾಡಿದಂತಹ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಹಾಕಿ ನಾವು ಇದಕ್ಕೆ ಚೆನ್ನಾಗಿ ಮ್ಯಾರಿನೇಟನ್ನು ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದರಲ್ಲಿ ಕಟ್ ಮಾಡಿದಂತಹ ಒಂದು 4ರಿಂದ 5 ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಆಲ್ಮೋಸ್ಟ್ ಮ್ಯಾರಿನೇಟ್ ಆಗಿದೆ. ಇದರಲ್ಲಿ ಕಟ್ ಮಾಡಿದಂತಹ 1 ಪೊಟ್ಯಾಟೋನ ಹಾಕ್ಕೊಳ್ಳೋಣ, ಮತ್ತು ಸ್ವಲ್ಪ 1 ಕ್ಯಾರೆಟು, ಮತ್ತು 4ರಿಂದ 5 ಕಟ್ ಮಾಡಿದಂತಹ ಬೀನ್ಸು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹಂಚಿಗೆ ತಾಗಲಾರ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದರಲ್ಲಿ ವಾಶ್ ಮಾಡಿದಂಥ ಹಸಿ ಬಟಾಣಿಯನ್ನು ಹಾಕ್ಕೊಳ್ಳೋಣ. ಬಟಾಣಿ, ಕ್ಯಾರೆಟ್ ಇದೆಲ್ಲ ವೆಜಿಟೇಬಲ್ಸ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಿಮ್ಮ ಕಡೆ ಬೇರೆ ಥರ ವೆಜಿಟೇಬಲ್ ಇದ್ದರೆ ನೀವು ಅದನ್ನು ಹಾಕ್ಕೊಳ್ಳಿ. ಇವಾಗ ಕಾಲಿಫ್ಲವರನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ಥರ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಇದರಲ್ಲಿ ನಾವು ಸ್ವಲ್ಪ ಅರಿಶಿಣ, ಮತ್ತು ಸ್ವಲ್ಪ ಕೊರಿಯಾಂಡರ್ ಪೌಡರ್, ಮತ್ತು ಸ್ವಲ್ಪ ಪಲಾವ್ ಪೌಡರನ್ನು ಹಾಕ್ಕೊಳ್ಳೋಣ. ಹಾಕಿ ಈ ಥರ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮತ್ತು ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಹಾಕಿದ್ದಕ್ಕೆ 1 ಮಿನಿಟ್ ಈ ಥರ ರೆಸ್ಟಿಗೆ ಇಡೋಣ. ಆಮೇಲೆ ಇದರಲ್ಲಿ ವಾಶ್ ಮಾಡಿದಂತಹ 1 ಬಟ್ಲ ಸೋನಾ ಮಸೂರಿ ಅಕ್ಕಿಯನ್ನು ಹಾಕ್ಕೊಳ್ಳೋಣ.
ಥರ ಅಕ್ಕಿ ಎಲ್ಲ ಹಾಕಿದ್ಮೇಲೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದು ಇಲ್ಲಪ್ಪ ಅಂದರೆ ನೀವು ಇದರಲ್ಲೇ ಡೈರೆಕ್ಟ್ ನೀರು ಹಾಕ್ಕೋಬೋದು. ನೀರು ಬಿಸಿ ಆದಮೇಲೆ ರೈಸನ್ನು ಹಾಕ್ಕೊಳ್ಳಿ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ನೀವು ಮಾಡ್ಕೊಳ್ಳಿ. ಇವಾಗ ನಾವು ಇದರಲ್ಲಿ ಒಂದು 2 ಗ್ಲಾಸ್ ನೀರನ್ನು ಹಾಕ್ಕೊಳ್ಳೋಣ. 2 ಗ್ಲಾಸ್ ನೀರು ಸಾಕಾಗುತ್ತೆ, ಉದುರೋದ್ರಾಗಿ ಬರುತ್ತೆ. ಇಲ್ಲಾಂದರೆ ಜಾಸ್ತಿ ನೀರು ಹಾಕೋದ್ರಲ್ಲಿ ಸ್ಟಿಕ್ಕಿ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಯಾವ ಥರ ಇಷ್ಟ ಆ ಥರ ನೀವು ಮಾಡ್ಕೊಳ್ಳಿ. ನಮಗೆ ಉದುರು ತಿನ್ನೋ ಇಷ್ಟ, ಅದಕ್ಕೆ ಆ ಥರ ಮಾಡ್ಕೊತೀವಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಕುಕ್ಕರ್ ಲೀಡನ್ನು ಕ್ಲೋಸ್ ಮಾಡಿ 2 to 3 ವಿಸಿಲ್ವರೆಗೆ ವೇಟ್ ಮಾಡೋಣ. ಅಲ್ಲಿವರೆಗೂ ರೈಸ್ ಬಾಯ್ಲ್ ಆಗಿ ಚೆನ್ನಾಗಿರುತ್ತೆ. ರೆಡಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. 2 to 3 ವಿಸಿಲ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ ರೈಸು. ಇದನ್ನು ನೀವು ರಾಯ್ತಾ ಜೊತೆ ಮೊಸರು ಟೇಸ್ಟಾಗಿ ಬರುತ್ತೆ. ಅದ್ರ ಜೊತೆ ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಇಲ್ಲಾಂದರೆ ನೀವು ತುಪ್ಪ ಹಾಕ್ಕೊಂಡು ತಿನ್ನಿ, ಚೆನ್ನಾಗಿ ನೋಡಿ. ರುಚಿಕರವಾದ ಪಲಾವ್ ರೆಡಿಯಾಗಿದೆ. ಮಾಡ್ಕೊಂಡಿದ್ದೆವು ನೋಡಿ, ನೀವು ನೋಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.